ನಮಸ್ತೆ, ಭಂಡಾರಿ ವ್ಲಾಗ್ಸ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಕುಳಿತು ಮಾಡುವಂಥ ಒಂದು ಒಳ್ಳೆಯ ಸೈಡ್ ಬಿಸ್ನೆಸ್ ಇದರ ಬಗ್ಗೆ ತಿಳಿಸಲು ಬಂದಿದ್ದೇನೆ. ಇದು ನಾವು ದೇವರಿಗೆ ಇಡುವ ದೀಪದ ಬತ್ತಿ. ಇದನ್ನು ನಾವು ಮನೆಯಲ್ಲೇ ಕುಳಿತುಕೊಂಡು ತಯಾರಿಸ್ಬೋದು. ಇದಕ್ಕೆ ಬೇಕಾದಂಥ ಕಾಟನ್, ಹತ್ತಿ ಮತ್ತು ಅದಕ್ಕೆ ಒಂದು ಉಪಯೋಗಿಸಲಿಕ್ಕೆ ಒಂದು ಚಾಕ್ ಟೈಪ್, ಅದಕ್ಕೆ ನಾವು ತುಳುವಿನಲ್ಲಿ ಸೇಡಿ ಅಂತ ಹೇಳ್ತೇವೆ, ಅದನ್ನು ಉಪಯೋಗಿಸಿಕೊಂಡು ನಾವು ಈ ಬತ್ತಿ ಕಟ್ಟನ್ನು ತಯಾರಿಸ್ಬೋದು. ಇದರಲ್ಲಿ ನಾನು ತೋರಿಸಿದ್ದೇನೆ ಹೇಗೆ ತಯಾರಿಸುವುದು ಅಂತ ಹೇಳಿ. ಅದು ನಿಮಗೆ ಅರ್ಥ ಆಗದಿದ್ದರೆ ಕಮೆಂಟ್ ಮಾಡಿ, ಇನ್ನೊಂದು ಸರ್ತಿ ನಾನು ವಿಡಿಯೋವನ್ನು ಸಂಕ್ಷಿಪ್ತವಾಗಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಹೇಗೆ ಅದನ್ನು ತಯಾರಿಸ್ಬೋದು ಅಂತ. ಮತ್ತು ಇದರಲ್ಲಿ ಒಳ್ಳೆಯ ಸಂಪಾದನೆಯನ್ನು ಕೂಡ ಮಾಡ್ಬೋದು. ಅಂದರೆ ಕೆಲವರು ಪಾರ್ಟ್ ಟೈಮ್ ಆಗಿ ಉಪಯೋಗಿಸ್ಬೋದು, ಅಲ್ಲ ಫುಲ್ ಟೈಮ್ ಬೇಕಾದರೂ ಇದನ್ನೇ ಮಾಡಿಕೊಂಡು ಒಳ್ಳೆಯ ಸಂಪಾದನೆ ಮಾಡುವವರು ಇದ್ದಾರೆ. ಇದೊಂದು ಆರೋಗ್ಯಕರವಾದ ಬಿಸ್ನೆಸ್ ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ನಮಗೇನು ಒಂದು ಒಳ್ಳೆಯ ಕೆಲಸ, ದೇವರಿಗೆ ಬತ್ತಿ ಮಾಡಿ ಕೊಡುವುದಂತೂ ಒಂದು ಪುಣ್ಯದ ಕೆಲಸ. ಅದರೊಟ್ಟಿಗೆ ಏನೂ ಹಾನಿಕಾರಕವಾಗಿಲ್ಲ ಇದು ಆರೋಗ್ಯಕ್ಕೆ. ಇದು ಈಗ ಹತ್ತಿಯಾಗಲಿ ಅದಕ್ಕೆ ಉಪಯೋಗಿಸುವಂಥ ಚಾಕ್ ಟೈಪ್ ಇದೆಯಲ್ಲ, ಅದು ಕೂಡ ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಅಂಶ. ಹಾಗಾಗಿ ಇದರಲ್ಲಿ ಏನೂ ಆರೋಗ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನು ನಾವು ಪಾರ್ಟ್ ಟೈಮಲ್ಲಿ ಮಾಡಿಕೊಂಡು ಇದರಲ್ಲಿ ಒಂದು ಒಳ್ಳೆಯ ಸಂಪಾದನೆಯನ್ನು ಕೂಡ ಮಾಡ್ಬೋದು. ಎಲ್ಲ ಗ್ರೋಸರಿ ಶಾಪಲ್ಲಿ ಕೂಡ ಸಿಗ್ತದೆ, ಅದು ಹತ್ತಿ ಸಿಗ್ತದೆ, ಚಾಕ್ ಟೈಪ್ ಇದೆಲ್ಲ. ಅದು ಕೇಳಿದರೂ ನಾವು ದೇವರ ವಸ್ತುಗಳು ಸಿಗುವಂಥ ಶಾಪಲ್ಲಿ ಕೂಡ ಇದನ್ನು ಕೇಳಿದರೆ ನಮಗೆ ಕೊಡ್ತಾರೆ. ನಾನು ಈಗ ಅರ್ಧ ಕೆಜಿ ತಗೊಂಡು ಬಂದರೆ ಒಂದು 5,000 6,000 ಬತ್ತಿ ಕಟ್ಟನ್ನು ನಾವು ಮಾಡ್ಬೋದು. ಈ ರೀತಿಯಾಗಿ ಕಟ್ಟು ಟೈಪ್ ಮಾಡಿ ನಾವು ಅದನ್ನು ಸೇಲ್ ಮಾಡಬೇಕು. ಒಂದು ಕಟ್ಟಲ್ಲಿ 50 ಬತ್ತಿ ಇಟ್ಕೊಂಡು ಅದನ್ನು ಒಂದು ಫುಲ್ ಮಾಲೆ ಮಾಡಿ ಅದರಲ್ಲಿ 10 ಇಟ್ಟು ಮಾಲೆ ಮಾಡ್ತೀವಿ. ಇದನ್ನು ನಾವು ರೇಟ್ ಅಂದರೆ ಹೀಗೆ ಡಿಪೆಂಡೆಂಟ್, ಅಂದರೆ ಅಂಗಡಿಯವರು ಹೇಗೆ ಕೊಡ್ತಾರೆ ಹಾಗೆ. ನಾವು ಈಗ ಡೈರೆಕ್ಟ್ ಸೇಲ್ ಮಾಡೋದನ್ನು ಸ್ವಲ್ಪ ಜಾಸ್ತಿಯಲ್ಲಿ ಸೇಲ್ ಮಾಡ್ಬೋದು. ಈಗ ಅಂಗಡಿಯಲ್ಲಿ ದೇವಸ್ಥಾನದ ಹತ್ತಿರ ಯಾವ ಅಂಗಡಿಯಲ್ಲೂ ಕೂಡ ಇದನ್ನು ತೆಕ್ಕೊಳ್ತಾರೆ, ಒಳ್ಳೆ ಬೇಡಿಕೆ ಇದೆ. ದೇವಸ್ಥಾನಗಳ ಹತ್ತಿರದಲ್ಲಿರುವಂತಹ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಇದನ್ನು ತೆಕ್ಕೊಳ್ತಾರೆ. ಅವರಿಗೆ ಇದಕ್ಕೆ ಒಳ್ಳೆಯ ಬೇಡಿಕೆ ಕೂಡ ಇದೆ. ಇದೊಂದು ಸಣ್ಣ ವಿಡಿಯೋ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.